ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡ ಭಾಷೆಯ ಅಸ್ಮಿತೆಯ ವಿಚಾರದಲ್ಲಿ ಜಿಲ್ಲಾಡಳಿತದ ಮೌನ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನೀಡಿರುವ ಸ್ಪಷ್ಟ ಆದೇಶವನ್ನ ಪಾಲಿಸದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ನಡೆಯನ್ನ ನ್ಯಾಯವಾದಿ ವಿಠಲ ಉಪ್ಪರಿಯವರು ತೀವ್ರವಾಗಿ ಖಂಡಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಭಾಗದ ಉಚ್ಚಂಗಾವಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ದೌರಬಾಗಿಲು ಎಂಬಲ್ಲಿ ಮರಾಠಿ ಭಾಷೆಯ ಫಲಕಗಳನ್ನು ಅಳವಡಿಸಲಾಗಿದೆ. ಇದನ್ನ ತೆರವುಗೊಳಿಸುವಂತೆ ಕನ್ನಡ ಪ್ರಾಧಿಕಾರವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಆದರೂ ಸಹ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ನಿರ್ಲಕ್ಷ್ಯ ಧೋರಣೆಯು ಕನ್ನಡ ವಿರೋಧಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಲಾಯಿತು. ಕನ್ನಡ ನೆಲದಲ್ಲಿ ಕನ್ನಡೇತರ ಭಾಷೆಯ ಫಲಕಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿರುವುದು ಸರಿಯಲ್ಲ. ಸರ್ಕಾರದ ಆದೇಶ ಉಲ್ಲಂಘಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿಠಲ ಉಪ್ಪರಿ ಆಗ್ರಹಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಬಾಳೇಶ ಪಾಟೀಲ ಹಾಗೂ ಸಂಘಟನೆಯ 10 ಕಾರ್ಯಕರ್ತರು ಉಪಸ್ಥಿತರಿದ್ದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮಕ್ಕೆ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ನಾನು ಇವತ್ತು ಬೆಳಗಾವಿ ನಗರದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಚ್ಚಗಾ ಗ್ರಾಮ ಪಂಚಾಯಿತಿ ಪ್ರವೇಶ ದ್ವಾರದಲ್ಲಿ ಏನು ನಾಮಫಲಕ ಹಾಕಿದ್ದಾರೆ, ಅದರ ಒಂದು ಕನ್ನಡವನ್ನು ಅನುಷ್ಠಾನ ಮಾಡುವಲ್ಲಿ ವಿಫಲವಾಗಿರ್ತಕ್ಕಂಥ ನಮ್ಮ ಜಿಲ್ಲಾಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರ ವಿರುದ್ಧ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನಾನು ಸುಮಾರು 2021ರಿಂದ ಇದಕ್ಕೆ ನಾನು ಚಾಲನೆ ಕೊಟ್ಟಿದ್ದೀನಿ. ನಮ್ಮ ದುರಂತ ಏನಪ್ಪಾ ಅಂತಂದರೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಭೌಮ ಅಂತ ಕೇವಲ ಒಂದು ಕಾಗದದಲ್ಲಿ ಆದೇಶ ಪತ್ರದಲ್ಲಿ ಮಾತ್ರ ಇರೋದು ದುರಂತ ಅನ್ಬೇಕು. ಇವತ್ತು ಬೆಳಗಾವಿ ಗಡಿನಾಡ ಪ್ರದೇಶವಾಗಿರೋದ್ರಿಂದ ಇವತ್ತು ಕನ್ನಡದ ಅನುಷ್ಠಾನ ಗಟ್ಟಿಮಟ್ಟಾಗಬೇಕು, ಗಂಭೀರವಾಗಬೇಕು. ಈ ನಿಟ್ಟಿನಲ್ಲಿ ನಾನು ಸುಮಾರು 2021ರಿಂದ ಹೋರಾಟ ಮಾಡಿದ್ರು ಕೂಡ ಕೆಲವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ವತಃ ಮುಖ್ಯಮಂತ್ರಿ ಕಚೇರಿಯಿಂದ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೂಡ ಪತ್ರಗಳು ಬಂದರೂ ಕೂಡ, ಅವರ ಆದೇಶ ನೀಡಿದರೂ ಕೂಡ ಅವರ ಆದೇಶವನ್ನು ಕವಡೆ ಕಾಸಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ. ಯಾರು? ಬೆಳಗಾವಿ ಜಿಲ್ಲಾಧಿಕಾರಿಗಳು ಕಚೇರಿ ಹಾಗೂ ಜಿಲ್ಲಾ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಹಾಗೂ ಮುಖ್ಯವಾಗಿ ಉಚ್ಚಗಾವಿ ಗ್ರಾಮ ಪಂಚಾಯಿತಿಯ ಏನು ಸಿಬ್ಬಂದಿಗಳಿದ್ದಾರೆ ಉಚ್ಚಗಾವಿದು, ಅವರು ಇದನ್ನ ಗೊತ್ತಿದ್ರೂ ಕೂಡ ಜಾನಕರುಡರಂತೆ ವರ್ತಿಸಿರುತ್ತಿರುವುದು ನಮ್ಮ ಬೆಳಗಾವಿಯಲ್ಲಿ ಕನ್ನಡ ಅನುಷ್ಠಾನ ಯಾವ ಮಟ್ಟಿನಲ್ಲಿ ಆಗ್ತಾ ಇರೋದಕ್ಕೆ ಜ್ವಲಂತ ಒಂದು ಉದಾಹರಣೆ. ನಾನು ಇಲ್ಲಿ ಯಾವುದೇ ಭಾಷೆ ಸಂಸ್ಕೃತಿ ವಿರುದ್ಧ ನನ್ನ ಹೋರಾಟ ಅಲ್ಲ. ನನ್ನ ಹೋರಾಟ ಕರ್ನಾಟಕ ಸರ್ಕಾರ ಒಂದು ಕಡೆ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ. ಆದರೆ ಅದಕ್ಕೆ ಪೂರಕವಾದಂಥ ಕೆಲಸ ಮಾಡಬೇಕಾದಂಥ ಸಿಬ್ಬಂದಿಗಳು, ಸರ್ಕಾರಿ ಯಂತ್ರಗಳು ಇವತ್ತು ಸಂಪೂರ್ಣವಾಗಿ ವಿಫಲವಾಗಿರೋದಕ್ಕೆ ಬೆಳಗಾವಿ ಗ್ರಾಮ ಪಂಚಾಯಿತಿಯ ಒಂದು ಉದಾಹರಣೆ ಇದೆ, ಅದನ್ನ ತೋರಿಸ್ತಾ ಇದ್ದೀನಿ. ಇವತ್ತು ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ. ಮತ್ತೆ ನಾನು ಇವತ್ತು ಇದಕ್ಕಿಂತ ಮುಂಚೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವರು ನನಗೆ ಯಾವ ರೀತಿ ಉರಾಪೆ ಉತ್ತರ ಕೊಟ್ಟಿದ್ದಾರೆ ಅದನ್ನು ಕೂಡ ಇವತ್ತು ನಿಮ್ಮ ಧ್ವನಿ ಮುದ್ರಣ ಮೂಲಕ ನಿಮ್ಮ ಮುಂದೆ ಬಿಡುಗಡೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದು ತಾವೇ ಸ್ವತಃ ಕೇಳ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂತ ಈಗ ನೀವು ಕೇಳ್ಬೋದು, ಇದರಲ್ಲಿ ಅವರು ಯಾವ ರೀತಿ ನಮಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಒಂದು ನಿಮಗೆ ಹೇಳ್ತೀನಿ. ಇವಾಗ ನೋಡ್ರಿ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತಂದ್ರೆ, ಈ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ನಮ್ಮ ಉಳಿದಿರೋದು ಕನ್ನಡ ಉಳಿದಿರೋದು ಕೇವಲ ನಮ್ಮ ಕನ್ನಡ ಅನುಷ್ಠಾನ ಮಾಡಿರ್ತಕ್ಕಂಥ ಯಾರು ಮಾಡ್ತಾ ಇರ್ತಕ್ಕಂಥ ನಿಜವಾದ ರೂಪದಲ್ಲಿ ಅನುಷ್ಠಾನ ಮಾಡ್ತಿರ್ತಕ್ಕಂಥ ಯಾರು ಕನ್ನಡ ಹೋರಾಟಗಾರರು, ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡ ಸಂಘಟನೆಗಳು, ಅವರಿಂದ ಮಾತ್ರ ಇವತ್ತು ಉಳಿದಿರೋದು. ಇವತ್ತು ಕನ್ನಡ ಅವನತಿ ಹಾದಿಯಲ್ಲಿದೆ. 2500 ವರ್ಷಗಳ ಶ್ರೀಮಂತ ಭಾಷೆ ಇತಿಹಾಸ ಇರುವಂತ ಕನ್ನಡಕ್ಕೆ ಇವತ್ತು ಈ ದುರ್ಗತಿ ಬಂದಿರೋದು ಯಾರಿಂದ ಅಂತಂದ್ರೆ ಇಂತಹ ನಿರ್ಲಕ್ಷ್ಯ ತೋರ್ತಕ್ಕಂಥ ಅಧಿಕಾರಿಗಳಿಂದ ಅಂತಂದ್ರೆ ತಪ್ಪಾಗ್ಲಾರದು. ಮದನ್ ಮೆಹರ್ವಾಡಿ, ಬಾಳೇಶ್ ಬಿ ಪಾಟೀಲ್.